ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಘಾತಗಳು ಮತ್ತು ಘಾತಾಂಕಗಳು ಅನ್ನುವಂತ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಪಾಠದಲ್ಲಿ ಅಭ್ಯಾಸ 13.1ರ ಲೆಕ್ಕಗಳನ್ನ ನಾವಿವತ್ತ ಬಿಡಿಸೋಣ. ಅದರಲ್ಲಿ ಮುಖ್ಯ ಪ್ರಶ್ನೆ 4. ಪ್ರಶ್ನೆ ಹೀಗಿದೆ ನೋಡಿ: ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಈ 4ನೇ ಪ್ರಶ್ನೆಯಲ್ಲಿ 3ನೇ ಲೆಕ್ಕವನ್ನು ನಾವು ಇವತ್ತು ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ: 2ರ ಘಾತ 8 ಆರ್ ಅಂದ್ರೆ ಅಥವಾ 8ರ ಘಾತ 2. 8ರ ಘಾತ 2. ಹಾಗಾದ್ರೆ ಇಲ್ಲಿ 2 ಘಾತಾಂಕ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ದೊಡ್ಡದು ಅನ್ನೋದನ್ನ ನಾವು ಇವತ್ತಿನ ದಿವಸ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಅಂದಾಗ, ಮೊದಲನೇದಾಗಿ 2ರ ಘಾತಾಂಕ 8. 2ರ ಘಾತ 8 ಅಂದ್ರೆ ಎಷ್ಟು ಅಂತೇಳಿ ನಾವು ತಿಳ್ಕೋಬೇಕು. ಹಾಗಾದ್ರೆ ಯಾವ ರೀತಿ ಅಂದ್ರೆ ಅವುಗಳ ಬೆಲೆಯನ್ನ ಕಂಡುಹಿಡಿಯಬೇಕು. ನೋಡಿ, 2ರ ಘಾತ 8. 2ರ ಘಾತ 8 ಅಂದ್ರೆ ಹೇಗೆ ಬರ್ಕೋಬೇಕಂದ್ರೆ 2ನ್ನ 8 ಸಲ ಬರ್ಕೋಬೇಕು. ಅವುಗಳ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆಯನ್ನ ಇಡಬೇಕು. 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2. ಹೌದಾ? ಎಷ್ಟಾಯ್ತು? 1 2 3 4 5 6 7. ಇನ್ನೊಂದ್ಸಲ. ಹೌದಾ? ಹೀಗೆ 2ಗಳನ್ನ 8 ಸಲ ಇಟ್ಕೊಂಡು ಗುಣಿಸಬೇಕು. 2 ಗುಣಿಸು 2 ಗುಣಿಸು 2 ಗುಣಿಸು ಈ ರೀತಿಯಾಗಿ. ಹೌದಾ? 2 ಸಲ ಆಯ್ತು. 1 2 3 4 5 6 7 8 ಸಲ. ಈಗ ಇವುಗಳನ್ನ ಏನ್ ಮಾಡೋಣ? ಈಗ ಈ ರೀತಿ ಬರ್ಕೊಂಡ್ವಿ. ಇದಕ್ಕೆ ನಾವ್ ಏನಂತ ಕರಿತಾ ಇದೀವಿ ಅಂದ್ರೆ ವಿಸ್ತರಣ ರೂಪ. 2ರ ಘಾತ 8ರ ವಿಸ್ತರಣ ರೂಪ ಅಂತ ಕರಿತಾ ಇದೀವಿ. ಈಗ ಇದರ ಬೆಲೆಯನ್ನ ಕಂಡುಹಿಡಿಯೋಣ. 2 2 4, 4 2 8, 8 2 16, 16 2 32, 32 2 64, 64 2 128, 128 ಎಷ್ಟಾಗ್ತಾ ಇದೆ? 256. ಹೌದಾ? ಹಾಗಾದ್ರೆ 2ರ ಘಾತ 8 ಅಂದ್ರೆ 256 ಅಂತೇಳಿ ಹೇಳ್ಬಹುದು. ಇದೇ ರೀತಿಯಲ್ಲಿ ಈ ಲೆಕ್ಕವನ್ನು ಬಿಡಿಸೋಣ. 8ರ ಘಾತ 2. 8ರ ಘಾತ 2 ಅಂದಾಗ ನೋಡಿ, 8ನ್ನ 2 ಸಲ ಬರ್ಕೋಬೇಕು. 8 ಗುಣಿಸು 8. ಹೌದಾ? 8 ಗುಣಿಸು 8. 8 8 64. 8 8 ಎಷ್ಟಾಯ್ತು? 64 ಆಯ್ತು. ಹಾಗಾದ್ರೆ 8ರ ಘಾತ 2 ಅಂದ್ರೆ 64. ನೋಡಿ, 2ರ ಘಾತ 8 ಅಂದ್ರೆ 256. 8ರ ಘಾತ 2 ಅಂದ್ರೆ 64. ಹಾಗಾದ್ರೆ ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? 256. 256 ದೊಡ್ಡ ಸಂಖ್ಯೆ ಅಂದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? 2ರ ಘಾತ 8. ಹಾಗಾಗಿ ಇಲ್ಲಿ ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ? ದೊಡ್ಡ ಸಂಖ್ಯೆ. ಹಾಗಾದ್ರೆ ದೊಡ್ಡ ಸಂಖ್ಯೆ, ದೊಡ್ಡ ಸಂಖ್ಯೆ ಯಾವ್ದಾಗಿದೆ ಇಲ್ಲಿ? 2ರ ಘಾತ 8 ಅಥವಾ 2ರ ಘಾತ 8 ದೊಡ್ಡದು ಅಂತ ಕೂಡ ಅದನ್ನ ಬರೀಬಹುದು. ಹೌದಾ? ಈ ರೀತಿಯಾಗಿ ಈ ಲೆಕ್ಕವನ್ನು ನಾವು ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.